ವೆಲ್ಕಮ್ ಟು ಸ್ಟಡಿ ಆಫ್ ಪರ್ಫೆಕ್ಟ್ ಚಾನಲ್. ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೆ ಅಂದರೆ ನಾನು ಹಿಂದಿನ ವಿಡಿಯೋದಲ್ಲಿ ಬಿಟ್ಟಿದ್ದೀನಿ. ನಾನು ಸೈನ್ಸ್ಗೆ ಸಂಬಂಧಪಟ್ಟಂತೆ ಮ್ಯಾಥ್ಸು, ಕೆಮಿಸ್ಟ್ರಿ ಈಗೆಲ್ಲ ಕ್ವಶನ್ ಪೇಪರ್ನು ಕೂಡ ಬಿಟ್ಟಿದ್ದೀನಿ. ಮತ್ತು ಬಯಾಲಜಿ, ಮ್ಯಾಥ್ಸಿಗೆ ಫಿಕ್ಸ್ ಕ್ವಶನ್ಗಳನ್ನ ಬಿಟ್ಟಿದ್ದೀನಿ. ಈ ವಿಡಿಯೋದಲ್ಲಿ ನಾನು ಫಿಸಿಕ್ಸ್ ಸಂಬಂಧಪಟ್ಟಂತೆ ಫಿಸಿಕ್ಸ್ ಸಬ್ಜೆಕ್ಟಿಗೆ ಫಿಕ್ಸ್ ಕ್ವಶನ್ಸ್ಗಳನ್ನು ಮತ್ತು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು 3 ಮಾರ್ಕ್ಸದ್ದು ಮತ್ತು 5 ಮಾರ್ಕ್ಸದ್ದು ಇವೆರಡರದನ್ನು ಈ ವಿಡಿಯೋದಲ್ಲಿ ಬಿಡ್ತಾ ಇದ್ದೀನಿ. ಯಾವುದಕ್ಕೆ ಸಂಬಂಧಪಟ್ಟಂತೆ ಅಂದರೆ ಸಪ್ಲಿಮೆಂಟ್ರಿ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ. ಈಗ ಫಸ್ಟ್ PUC ಫೇಲ್ ಆಗಿ ಆ್ಯನ್ಯುವಲ್ ಎಕ್ಸಾಮಲ್ಲಿ ಸಪ್ಲಿಮೆಂಟರಿ ಎಕ್ಸಾಮ್ಗೆ ಕಟ್ಟಿ ಬರಬೇಕಾಗಿರ್ತಲ್ಲ, ಆ ಸ್ಟೂಡೆಂಟ್ಗಳಿಗೆ ಹೆಲ್ಪ್ ಆಗಲಿ ಅಂತ ಹೇಳಿ ಈ ವಿಡಿಯೋದಲ್ಲಿ ಫಿಕ್ಸ್ ಕ್ವಶನ್ಸ್ಗಳನ್ನ ಫಿಸಿಕ್ಸ್ ಸಬ್ಜೆಕ್ಟದ್ದು ಬಿಡ್ತಾ ಇದ್ದೀನಿ. 3 ಮಾರ್ಕ್ಸ್ ಮತ್ತು 5 ಮಾರ್ಕ್ಸದ್ದು ವಿಡಿಯೋನ ಎಂಡ್ ತನಕ ನೋಡಿ. ಯಾಕಂದರೆ ನಾನು ನಿಮಗೆ ಇದನ್ನು PDF ಕೊಡ್ತೀನಿ. ನೀವು PDF ಕೊಡ್ತೀನಿ ಅಂತ ಹೇಳಿ ಡೇಟಾಗಿ ನೋಡೋಕೆ ಹೋಗಬೇಡಿ. ಯಾಕಂದರೆ ಇದರಲ್ಲಿ ಕ್ವಶನ್ ತಿಳಿಯೋದಿಲ್ಲ ಮತ್ತು ಯಾವ್ಯಾವ ಕ್ವಶನ್ ಯಾವ್ಯಾವ ರೀತಿಯಾಗಿದೆ ಅಂತ ಹೇಳಿ ನಾನು ಕಂಟಿನ್ಯೂ ಆಗಿ ಎಲ್ಲ ಹೇಳ್ತೀನಿ. ಮತ್ತು ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಮತ್ತು ಇರೋದೇ 10 ನಿಮಿಷ ವಿಡಿಯೋ. ಈಗ ಆಲ್ರೆಡಿ ಆ್ಯನ್ಯುವಲ್ ಎಕ್ಸಾಮ್ ಫೇಲ್ ಆಗಿರ್ತಾರೆ, ಅದಕ್ಕೆ ಸಪ್ಲಿಮೆಂಟರಿ ಎಕ್ಸಾಮ್ ಅದು ಚೆನ್ನಾಗಿ ಬರಲಿ ಅಂತ ಹೇಳಿ ವಿಡಿಯೋನ ಬಿಡ್ತಾ ಇದ್ದೀನಿ. ಒಂದು 10 ನಿಮಿಷದ ವಿಡಿಯೋನ ಪೂರ್ತಿ ನೋಡಿ. ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ಗಳಿವೆ. ಓಕೆ, ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಅದರಲ್ಲೇ ಎಲ್ಲ ತೋರಿಸು ಅಂತ ಹೇಳ್ತಾ ಹೋಗ್ತೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡೋಣ, ಇಲ್ಲಿ ನೋಡ್ಬೋದು ನೀವು ಫಸ್ಟ್ PUC 2022 ಸಪ್ಲಿಮೆಂಟರಿ ಎಕ್ಸಾಮ್ ಅಂತ ಹೇಳಿ ಸ್ಟಾರ್ಟಿಂಗಲ್ಲಿ ಕೊಟ್ಟಿದ್ದಾರೆ. ಅಂದರೆ 2022ಗೆ ನಡೆಯುತ್ತಿರುವಂಥ ಸಪ್ಲಿಮೆಂಟರಿ ಎಕ್ಸಾಮ್ಗೆ ತಕ್ಕಂಥದ್ದು ಫಸ್ಟ್ PUCದ್ದು ಫಿಸಿಕ್ಸ್ 3 ಮಾರ್ಕ್ಸ್ ಇಂಪಾರ್ಟೆಂಟ್ ಆ್ಯಂಡ್ ಫಿಕ್ಸ್ ಕ್ವಶನ್ಸ್ಗಳನ್ನು ಸ್ಟಾರ್ಟಿಂಗ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ನಾವು 5 ಮಾರ್ಕ್ಸದ್ದು ನೋಡೋಣ. ಫಸ್ಟ್ ಈಗ 3 ಮಾರ್ಕ್ಸದ್ದು ನೋಡ್ಕೊತಾ ಬರೋಣ. ಮೊದಲನೇ ಕ್ವಶನ್ ನೋಡೋದಾದರೆ ಸ್ಟೇಟ್ ಆ್ಯಂಡ್ ಪ್ರೂವ್ ವರ್ಕ್ ಎನರ್ಜಿ ಥಿಯರಮ್ ಅಂತ ಹೇಳಿ ಕೊಟ್ಟಿದ್ದಾರೆ. ಅಂದರೆ ಇದನ್ನು ನೀವು ನೋಡ್ಕೊಂಡಿರ್ಬೋದು, ಎಲ್ಲ ಕಡೆ ಈ ಕ್ವಶನ್ನು ಇಂಪಾರ್ಟೆಂಟ್ ಇದೆ. 3 ಮಾರ್ಕ್ಸಿಗೆ ಸ್ಟೇಟ್ ಆ್ಯಂಡ್ ಪ್ರೂವ್ ವರ್ಕ್ ಎನರ್ಜಿ ಥಿಯರಮು 3 ಮಾರ್ಕ್ಸಿಗೆ ಇರುವಂಥದ್ದು ಬೀಳುತ್ತೆ. ಇಂಪಾರ್ಟೆಂಟ್ ಇದೆ, ನೋಡ್ಕೊಳ್ಳಿ. ನಾನು ಈಗಲೇ ಹೇಳ್ತಾ ಇದ್ದೀನಿ, ವಿಡಿಯೋನ ಸ್ಕಿಪ್ ಮಾಡಿ ಡೈರೆಕ್ಟಾಗಿ PDF ನೋಡೋಕೆ ಹೋಗ್ಬೇಡಿ. ಕ್ವಶನ್ ತಿಳಿಯೋದಿಲ್ಲ, ಕ್ವಶನ್ ಅರ್ಥ ಮಾಡ್ಸೋಕೆ ಹೋಗ್ತೀನಿ. ಮತ್ತು ವಿಡಿಯೋ ಇರೋದೇ 10 ನಿಮಿಷ. ವಿಡಿಯೋ 10 ನಿಮಿಷ ನೋಡೋದ್ರಿಂದ ಏನಾಗೋದಿಲ್ಲ. ಈಗ ಆ್ಯನ್ಯುವಲ್ ಎಕ್ಸಾಮ್ ಆಲ್ರೆಡಿ ಫೇಲ್ ಆಗಿರ್ತೀರ, ಆದ ಕಾರಣ ಸಪ್ಲಿಮೆಂಟ್ ಎಕ್ಸಾಮ್ ಬರೆಯೋಕೆ ಹೋಗ್ತಿದ್ದೀರಾ. ಪ್ಲೀಸ್ ಅದನ್ನಾದರೂ ಸ್ವಲ್ಪ ಇಂಟ್ರೆಸ್ಟಾಗಿ ನೋಡಿ. ಇದು ಆರಾಮಾಗಿ ಪಾಸ್ ಆಗ್ಬೋದು ಅಂತ ಹೇಳ್ತಾ ಇದ್ದೀನಿ. ನನ್ನ ಮ್ಯಾಥ್ಸ್ ಯಾರು ಫೇಲ್ ಆಗಿದ್ದಿರಲ್ಲ, ಹಿಂದಿನ ವಿಡಿಯೋಲ್ಲಿ ಮ್ಯಾಥ್ಸ್ ಬಿಟ್ಟಿದ್ದೀನಿ. ಅದನ್ನ ನೋಡಿದರೆ ಆರಾಮಾಗಿ 50 ಮಟ್ಟ ತೆಗೆದುಕೊಳ್ಬೋದು. ಓಕೆ, ಇದನ್ನು ಕೂಡ ಅದೇ ರೀತಿಯಾಗಿ ತೆಗೆದುಕೊಳ್ಬೋದು ಅಂತ ಹೇಳಿ ನೋಡಿ ಅಂತ ಹೇಳ್ತಿದ್ದೀನಿ. ಪ್ಲೀಸ್ ವಾಚ್ ವಿಡಿಯೋನ ಎಂಡ್ ತನಕ ವಾಚ್ ಮಾಡಿ ಅಂತ ಹೇಳ್ತಿದ್ದೀನಿ. ಸ್ಟಾರ್ಟ್ ಮಾಡೋಣ. ಓಕೆ, ಸೆಕೆಂಡ್ ಕ್ವಶನ್ನ ನೋಡೋದಾದರೆ ನೋಡಿ, ಸ್ಟೇಟ್ ಕೆಪಿಲರ್ಸ್ ಲಾ ಆಫ್ ಪ್ಲಾನೆಟರಿ ಮೋಷನ್ ಅಂತ ಹೇಳಿದರೆ, ಇದು ಕೆಪಿಲರ್ಸ್ ಅಂತ ಗೊತ್ತಿರ್ಬೋದು ನಿಮಗೆ. ಈ ರೀತಿಯಾಗಿ ಅವು ರೌಂಡ್ ಅಂತ ಹೇಳಿ 3 ಇರುತ್ತೆ. ಅವು 3 ಲಾ ಅವು ಕಂಟಿನ್ಯೂ ಆಗಿ ಇರುತ್ತೆ. ಅವನ್ನ ನೀವು ಸಪ್ರೇಟಾಗಿ ಮಾಡ್ಕೊಂಡು ಬಿಡಿಸ್ಬೇಕಾಗಿರುತ್ತೆ. ಅವು 3 ಮಾರ್ಕ್ಸಿಗೆ 3 ಡೈಗ್ರಾಮ್ ಇರುತ್ತಲ್ಲ, ಅವು ಸ್ವಲ್ಪ ಬರೆದು ಅದನ್ನೆಲ್ಲ ಮಾಡಬೇಕಂದ್ರೆ ಡೇಟಾಗಿ ನಮಗೆ 3 ಮಾರ್ಕ್ಸಿಗೆ 3 ಬರೋಬರಾಗುತ್ತೆ ಅಂತ ಹೇಳಿ 3 ಮಾರ್ಕ್ಸಿಗೆ ಅದನ್ನ ಕೊಟ್ಟಿದ್ದಾರೆ. ಇಂಪಾರ್ಟೆಂಟ್ ಇದೆ. ಇದು ಆ್ಯನ್ಯುವಲ್ ಎಕ್ಸಾಮ್ಗೂ ಕೂಡ ಬಿದ್ದಿದ್ದೆ, ಆದ ಕಾರಣ ಪ್ರಾಕ್ಟಿಕಲ್ಗೂ ಇಂಪಾರ್ಟೆಂಟ್ ಇದೆ, ನೋಡ್ಕೊಳ್ಳಿ. ನೆಕ್ಸ್ಟ್ ಬರೋದಾದರೆ 3ನೇ ಕ್ವಶನು, ಸ್ಟೇಟ್ ಎನಿ 3 ಅಸ್ಯೂಮೇಷನ್ ಆಫ್ ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸ್. ಇದು ನೋಡ್ಬೋದು ನೀವು, ಆ್ಯನ್ಯುವಲ್ ಎಕ್ಸಾಮ್ ಕೂಡ ಬಿದ್ದಿದೆ. ಎಲ್ಲ ಕಡೆಯಲ್ಲೂ ಈ ಕ್ವಶನ್ ಇದ್ದೇ ಇದೆ, ಇಂಪಾರ್ಟೆಂಟ್ ಇದೆ, ಫಿಕ್ಸು ಕೂಡ ಇದೆ, ನೋಡ್ಕೊಳ್ಳಿ. ಇನ್ನು ಎಕ್ಸ್ಪ್ಲೇನ್ ದ ಲಾ ಆಫ್ ಇಕ್ವಿಫೆರೇಷನ್ ಆಫ್ ಎನರ್ಜಿ ಅಂತ ಕೊಟ್ಟಿದ್ದಾರೆ. ಈ ಕ್ವಶನ್ ನಾನು ಚೆಕ್ ಮಾಡಿದಾಗೆ ಒಂದಿಷ್ಟು ಕಡೆ ಬಿದ್ದಿದೆ, ಜಾಸ್ತಿ ಬಿದ್ದಿದೆ. ಇದು ಇಂಪಾರ್ಟೆಂಟ್ ಇದೆ ಅಂತ ಹೇಳಿ ನಾನು ಇಲ್ಲಿ ಕೊಟ್ಟಿದ್ದೀನಿ, ಇದನ್ನು ನೋಡ್ಕೊಳ್ಬೋದು ನೀವು. ನೆಕ್ಸ್ಟ್ 5th ಒಂದು ಕ್ವಶನ್ ನೋಡೋದಾದರೆ, ಮೆನ್ಷನ್ ಎನಿ 3 ಮೆಥಡ್ಸ್ ಆಫ್ ರೆಡ್ಯೂಸಿಂಗ್ ಫ್ರಿಕ್ಷನ್. ರೆಡ್ಯೂಸಿಂಗ್ ಫ್ರಿಕ್ಷನ್ ಮೇಲೆ ನಾವು ಏನಾದರೂ ಒಂದು 3 ಮೆಥಡ್ಸನ್ನು ಬರೀಬೇಕಾಗುತ್ತೆ. ಆ್ಯನ್ಯುವಲ್ ಎಕ್ಸಾಮ್ ಬಿದ್ದಿದೆ ಇದು. ಓಕೆ, ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ, ನೋಡ್ಕೊಳ್ಳಿ. ಓಕೆ, ನಾನೀಗ 3 ಮಾರ್ಕ್ಸ್ ಮುಗಿತೀನಿ. ನೆಕ್ಸ್ಟ್ 5 ಮಾರ್ಕ್ಸಿಗೆ ಹೋಗ್ತೀನಿ. ಇಲ್ಲಿ ನೋಡ್ಬೋದು, ನಾವು 3 ಮಾರ್ಕ್ಸಿಗೆ ನೋಡೋದಾದರೆ ಇಷ್ಟು ಕ್ವಶನ್ ಕೊಟ್ಟಿದ್ದೀನಲ್ಲ, ಇದರಲ್ಲಿ 2 ಕ್ವಶನ್ ಬಿದ್ದರೂ ನಿಮಗೆ 6 ಮಾರ್ಕ್ಸ್ ಸಿಗುತ್ತೆ. ಹೌದಾ, 2 ಕ್ವಶನ್ ಕೂಡ ಬಿದ್ದರೂ ಕೂಡ 6 ಮಾರ್ಕ್ಸ್ ಸಿಗುತ್ತೆ. ಓಕೆ, ನೆಕ್ಸ್ಟ್ 5 ಮಾರ್ಕ್ಸಿಗೆ ಹೋಗೋಣ, ಅಲ್ಲಿ ನೋಡ್ಕೊತಾ ಹೋಗೋಣ. ಓಕೆ, ನಾವು ಇಲ್ಲಿ ನೋಡ್ಬೋದು, ಸ್ಟಾರ್ಟಿಂಗ್ ಮೇಲ್ಗಡೆ ಇದೆ ಫಿಸಿಕ್ಸ್ 5 ಮಾರ್ಕ್ಸ್ ಇಂಪಾರ್ಟೆಂಟ್ ಆ್ಯಂಡ್ ಫಿಕ್ಸ್ ಕ್ವಶನ್ಸ್ ಅಂತ ಹೇಳಿ. ಓಕೆ, ಮೊದಲನೇ ಕ್ವಶನ್ ನೋಡೋಣ. ಸ್ಟೇಟ್ ಆ್ಯಂಡ್ ಪ್ರೂವ್ ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಲಿನಿಯರ್ ಮೊಮೆಂಟಮ್ ಯೂಸಿಂಗ್ ನ್ಯೂಟನ್ಸ್ ಲಾ ಆಫ್ ಮೋಷನ್. ಇದು ಕೂಡ ಫಿಕ್ಸ್ ಇದೆ ಅಂತ ಹೇಳ್ಬೋದು. ಈಗ 1ನೇ ಕ್ವಶನ್ನು ನೋಡ್ಕೊಳ್ಳಿ, ತುಂಬ ಇಂಪಾರ್ಟೆಂಟು, ಮಿಸ್ ಮಾಡೋಕ್ಕೆ ಹೋಗಬೇಡಿ. 5 ಮಾರ್ಕ್ಸ್ ಖಂಡಿತ ಬರ್ಬೋದು. ನೆಕ್ಸ್ಟ್ ಬಂದರೆ, ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಆಟ್ ಅ ಪಾಯಿಂಟ್ ಬಿಲೋ ದ ಸರ್ಫೇಸ್ ಡೆಪ್ತ್ ಆಫ್ ದ ಅರ್ತ್ ಅಂತ ಹೇಳಿ ಕೊಟ್ಟಿದ್ದಾರೆ. ಇದು ತುಂಬ ಕಡೆ ಬಿದ್ದಿದೆ, ಒಂದಿಷ್ಟು ಕಡೆ ಅಷ್ಟೇ ಇಲ್ಲ. ನೋಡೋದಾದರೆ ಇಂಪಾರ್ಟೆಂಟ್ ಇದೆ ಅಂತ ಹೇಳಿ ಕೊಟ್ಟಿದ್ದೀನಿ. ನಾನು ಇಲ್ಲಿ ನೋಡ್ಬೋದು, ನೀವು ಓನ್ಲಿ 10 ಕ್ವಶನ್ಗಳು ಕೊಟ್ಟಿದ್ದೀನಿ. ಇದರಲ್ಲಿ 5 ಮಾರ್ಕ್ಸಿಗೆ ನೋಡ್ಬೋದು ನೀವು. ಟೋಟಲಾಗಿ ಬೀಳುವಂಥ ಎಷ್ಟು 8 ಕ್ವಶನ್ಸ್ಗಳು ಬೀಳ್ತಾವೆ. ಅದರಲ್ಲಿ ಬರೀ 2 ಎಕ್ಸ್ಟ್ರಾ ಕೊಟ್ಟಿದ್ದೀನಿ. ನಾನು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಯಾಕಂದರೆ ಎಕ್ಸ್ಟ್ರಾ ಕ್ವಶನ್ ಕಂಟಿನ್ಯೂ ಇದೆ ವಿಡಿಯೋನ. ಆದ ಕಾರಣ ವಿಡಿಯೋನ ಮಿಸ್ ಮಾಡಿದೆ ಎಂಡ್ ತನಕ ನೋಡಿ, ಯಾಕಂದರೆ ಇನ್ನೂ ಏನೇನು ಹೇಳ್ತಾ ಹೋಗ್ತೀನಿ ನಡುಗಡೆ ನಿಮ್ಗೆ ಬೇಕಾಗಿರುವಂಥದ್ದು ಎಲ್ಲ. ಓಕೆ, ಅದಕ್ಕೆ ಕಾರಣ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಸ್ಕಿಪ್ ಮಾಡೋಂದ್ರೆ ಏನಾಗೋಲ್ಲ, ಒಂದು 10 ನಿಮಿಷ ವಿಡಿಯೋ ನೋಡಿ. ಓಕೆ, ನೆಕ್ಸ್ಟ್ ಬರೋದಾದರೆ 3ನೇ ಕ್ವಶನ್ ನೋಡೋಣ. ಎಕ್ಸ್ಪ್ಲೇನ್ ಕಾರ್ನೋಟ್ಸ್ ಸೈಕಲ್ ವಿತ್ PV ಡಯಾಗ್ರಾಮ್. ಇದನ್ನು ನೋಡಿರ್ಬೋದು ನೀವು, ಇಂಪಾರ್ಟೆಂಟ್ ಇದೆ, ಎಲ್ಲರಿಗೂ ಗೊತ್ತೇ ಇರುತ್ತೆ. ಇದು ಬೀಳುತ್ತೆ ಅಂತ ಹೇಳಿ ಯೂಸ್ ಇದೆ.
ನೆಕ್ಸ್ಟ್ ಬಂದರೆ ಫೋರ್ತ್ ಕ್ವಶನ್, ಆರ್ ಯು ಆಟ್ ದ ಎಕ್ಸ್ಪ್ರೆಷನ್ ಫಾರ್ ದ ಟೈಮ್ ಪೀರಿಯಡ್ ಆಫ್ ಎ ಆಸೋಲೇಷನ್ ಆಫ್ ಎ ಸಿಂಪಲ್ ಪೆಂಡುಲಮ್. ಸಿಂಪಲ್ ಪೆಂಡುಲಮ್ ಎಲ್ಲರಿಗೂ ಗೊತ್ತೇ ಇದೆ, ಇದು ಜಾಸ್ತಿ ಬಿದ್ದಿದೆ, ಬೀಳುತ್ತೆ ಅಂತ ಹೇಳಿ ಗೊತ್ತಾಗುತ್ತೆ, ಇಂಪಾರ್ಟೆಂಟ್. ನೆಕ್ಸ್ಟ್ ಬಂದರೆ ಇಲ್ಲಿದೆ ನೋಡಿ, ಫಿಫ್ತ್ ಕ್ವಶನ್, ಇದು ಕನ್ಫ್ಯೂಸ್ ಆಗುತ್ತೆ ನಿಮಗೆ. ಡಿಸ್ಕಸ್ ದ ಮೋಡ್ಸ್ ಆಫ್ ವೈಬ್ರೇಷನ್ ಆಫ್ ಏರ್ ಕಾಲಮ್ ಇನ್ ಓಪನ್ ಪೈಪ್ ಕ್ಲೋಸ್ ಪೈಪ್ ಅಂತ ಅಂದರೆ ಎರಡು ಒಮ್ಮೆ ಕೊಡ್ತಾರ ಅಂತ ಹೇಳಿ ತಿಳ್ಕೊಬೇಡಿ. ಇಲ್ಲಿ ನಿಮ್ಗೆ ಕೊಟ್ಟಿರೋದು ಹೇಗೆ ಅಂದರೆ ಅವರು ಕಾಲಮ್ ಇನ್ ಓಪನ್ ಪೈಪ್ ಅಂತ ಇಲ್ಲಿ ಮುಂದೆ ಹಚ್ಕೊಳ್ಳಿ, ಅದು ಒಂದೇ ಕ್ವಶನ್ 5 ಮಾರ್ಕ್ಸಿಗೆ, ಅದಾದರೂ ಬರ್ಬೋದು. ಇಲ್ಲಾಂದರೆ ಕ್ಲೋಸ್ ಪೈಪ್ ಅಂತ ಮುಂದೆ ಹಚ್ಕೊಳ್ಳಿ, ಅದಾದರೂ ಬರ್ಬೋದು. ಓಕೆ, ಅವ್ರು ಹೀಗೆ ಕೊಟ್ಟಿದ್ದಾರೆ ಅಂದರೆ ನಿಮಗೆ ಇವೆರಡರಲ್ಲಿ ಓಪನ್ ಪೈಪ್ ಕ್ಲೋಸ್ ಪೈಪಲ್ಲಿ ಎರಡಾದರೂ ಒಂದು ಬರ್ಬೋದು ಅಂತ ಹೇಳಿ ಕೊಟ್ಟಿದ್ದಾರೆ. ಒಂದು ಮಾತ್ರ ಬಂದೇ ಬರುತ್ತೆ. ಈಗ ಎನ್ಯುವಲ್ ಎಕ್ಸಾಮ್ ನೋಡಿದರೆ ಓಪನ್ ಪೈಪ್ ಬಂದಿತ್ತಂತೆ, ತುಂಬ ಈಸಿಯಾಗಿರೋದು. ಕ್ಲೋಸ್ ಪೈಪ್ ಅದಕ್ಕಿಂತ ಈಸಿಯಾಗಿದೆ, ಎಲ್ಲವೂ ಈಸಿನೇ, ಇವೆರಡರಲ್ಲಿ ತುಂಬ ಈಸಿ ಇದೆ, ನೋಡ್ಕೊಳ್ಳಿ. 5 ಮಾರ್ಕ್ಸ್ ಫಿಕ್ಸ್ ಆಗಿ ಬರ್ಬೋದು. ನೆಕ್ಸ್ಟ್ ಬಂದರೆ 6ನೇ ಕ್ವಶನು, ರೈಟ್ ನ್ಯೂಟನ್ಸ್ ಫಾರ್ಮುಲಾ ಫಾರ್ ಸ್ಪೀಡ್ ಆಫ್ ಸೌಂಡ್ ಇನ್ ಎ ಗ್ಯಾಸ್ ಮೀಡಿಯಮ್ ಡಿಸ್ಕಸ್ ಲ್ಯಾಬ್ಸ್ ಕರೆಕ್ಷನ್ ಟು ಇಟ್ ಅಂತ ಹೇಳಿ. ಇದು ಮಾಡೆಲ್ಗೆ ಬಂದಿತ್ತು ಅನಿಸುತ್ತೆ, ಮಾಡೆಲ್ ಕ್ವಶನ್ ಪೇಪರಲ್ಲಿ ಬಂದಿತ್ತು. ಫೈನಲ್ ಎಕ್ಸಾಮ್ದ ಮಾಡೆಲ್ ಕ್ವಶನ್ ಪೇಪರ್ಗೆ ಇಂಪಾರ್ಟೆಂಟ್ ಕ್ವಶನ್, ಮತ್ತು 2 ವರ್ಷ ಕೂಡ ಬಿದ್ದಿದೆ ಇದು. ಆದ ಕಾರಣ ನಾನು ಇಲ್ಲಿ ಸಪ್ಲಿಮೆಂಟರಿ ಎಕ್ಸಾಮ್ಗೆ ಇರಲಿ ಅಂತ ಹೇಳಿ ಹಾಕಿದ್ದೀನಿ, ಇಂಪಾರ್ಟೆಂಟ್ ಇದೆ, ನೋಡ್ಕೊಳ್ಳಿ. ವೆರಿಫೈ ದ ಲಾ ಆಫ್ 7th ಒನ್, ಲಾ ಆಫ್ ಕನ್ಸರ್ವೇಷನ್ ಆಫ್ ಮೆಕ್ಯಾನಿಕಲ್ ಎನರ್ಜಿ ಇನ್ ದ ಕೇಸ್ ಆಫ್ ಫ್ರೀಲಿ ಫೇಲಿಂಗ್ ಬಾಡಿ ಅಂತ ಹೇಳಿ ಕೊಟ್ಟಿದ್ದಾರೆ. ಫೇಲಿಂಗ್ ಬಾಡಿ ಇದು ಕೂಡ ಇದೇ ರೀತಿ ಸೇಮ್, ಇದು ಎರಡು ಸಲ ಬಿದ್ದಿದೆ, ಮಾಡಲಲ್ಲಿ ಬಂದಿದೆ, ಇಂಪಾರ್ಟೆಂಟ್ ಇದೆ ಅಂತ ಹೇಳ್ತಾ ಇದ್ದೀನಿ. ಓಕೆ, ನಾನು ಈಗೇನು ಕ್ವಶನ್ ಕೊಡ್ತೀನಲ್ಲ, ಈ ಸಪ್ಲಿಮೆಂಟರಿ ಎಕ್ಸಾಮ್ ಆದಲ್ಲಿ ಕ್ವಶನ್ ಪೇಪರ್ ನೋಡಿಕೊಂಡು ಯಾವ್ಯಾವ ಕ್ವಶನ್ ನಾನು ಹೇಳಿದ್ದು ಬಿದ್ದಿದೆ ಅಥವಾ ಇಲ್ಲ ಅಂತೇಳಿ ಅದಕ್ಕೂ ಒಂದು ವಿಡಿಯೋ ಮಾಡ್ತೀನಿ, ಆಯಾ ಸಬ್ಜೆಕ್ಟ್ಗೆ ಗೊತ್ತಕ್ಕಂಥ ಅದನ್ನು ಕೂಡ ನೋಡ್ಕೊಳ್ಳಿ. ಅವಾಗ ಗೊತ್ತಾಗುತ್ತೆ ಎಷ್ಟು ಬಿದ್ದಿದ್ದೇನೆ ನಾನೊಂದು ವಿಡಿಯೋ ಅಂತ ಹೇಳಿ, ಎಷ್ಟು ಮಾರ್ಕ್ಸ್ ಬರ್ಬೋದು ಅಂತ ಹೇಳಿ ಅವಾಗ ಗೊತ್ತಾಗುತ್ತೆ. ಈಗ 8ನೇ ಕ್ವಶನ್ ನೋಡೋಣ. ಡಿಫೈನ್ ಟರ್ಕ್ಯೂ, ಶೋ ದ್ಯಾಟ್ ಟರ್ಕ್ಯೂ ಈಕ್ವಲ್ ಟು ದ ರೇಟ್ ಆಫ್ ಚೇಂಜ್ ಆಫ್ ಆಂಗ್ಯುಲರ್ ಮೂಮೆಂಟಮ್ ಆಫ್ ಪಾರ್ಟಿಕಲ್ ಅಂತ ಹೇಳಿ ಕೊಟ್ಟಿದ್ದಾರೆ, ಪಾರ್ಟಿಕಲ್. ಓಕೆ, ಈ ಕ್ವಶನು ಇಂಪಾರ್ಟೆಂಟ್ ಇದೆ ಅಂತ ಹೇಳಿ ಕೊಟ್ಟಿದ್ದೀನಿ, ಇದರಲ್ಲಿ ಇಂಪಾರ್ಟೆಂಟ್ ಇದೆ, ನೋಡ್ಕೊಳ್ಳೇಬೇಕಾದಂಥ ಕ್ವಶನು, ನೋಡ್ಕೊಳ್ಳಿ. ನೆಕ್ಸ್ಟ್ ಬಂದರೆ 9th ಒಂದು ಕ್ವಶನ್ ನೋಡಿಲಿ, ವಾಟ್ ಈಸ್ ವೆಲಾಸಿಟಿ ಟೈಮ್ ಗ್ರಾಫ್ ಅಂತೇಳಿ ಕ್ವಶನ್ ಮಾಡಿ ಕೊಟ್ಟಿದ್ದಾರೆ, ಅದನ್ನು ಬರೀಬೇಕಾಗುತ್ತೆ. ನಂತರ ಬರೀಬೇಕಾಗಿದ್ದು ಆಪ್ಟೆನ್ ದ ಇಕ್ವೇಷನ್ x equal to ut plus half at square from v minus t ಗ್ರಾಫ್ ಅಂತ ಗೊತ್ತಿದೆಲ್ಲ, ವಿ ಮೈನಸ್ ಟಿ ಗ್ರಾಫ್. ಇದು ಎಕ್ಸಾಮ್ಗೆ ಬಿದ್ದಿದೆ, ಇದು ಎನ್ಯುವಲ್ ಎಕ್ಸಾಮ್ಗೆ ಕೂಡ ಬಿದ್ದಿದೆ, ತುಂಬ ಇಂಪಾರ್ಟೆಂಟು. ನೆಕ್ಸ್ಟ್ ಬಂದರೆ 10th ಕ್ವಶನ್, ಸ್ಟೇಟ್ ನ್ಯೂಟನ್ಸ್ ಸೆಕೆಂಡ್ ಲಾ ಆಫ್ ಮೋಷನ್ ಆ್ಯಂಡ್ ಹ್ಯಾನ್ಸ್ ಡಿರೈವ್ ಎಫ್ ಇಕ್ವಲ್ ಟು ಎಮ್ ಎ. ಇದನ್ನ ಜಾಸ್ತಿ ಜನ ಏನು ಮಾಡಿದ್ರು, ಫೈನಲ್ ಎಕ್ಸಾಮ್ಗೆ ಬೀಳುತ್ತೆ ಅಂತ ಹೇಳಿ ಜಾಸ್ತಿ ಜನ ಓದ್ಕೊಂಡಿದ್ರು, ಆದರೂ ಕೂಡ ಬೀಳಿಲ್ಲ. ಈಗ ಅದೇ ಕಾರಣಕ್ಕಾಗಿ ಕೊಟ್ಟಿದ್ದೀನಿ, ಯಾಕಂದರೆ ಇದು ಜಾಸ್ತಿ ಎಲ್ಲ ಕಡೆನೂ ಬಿದ್ದಿದೆ, ಮತ್ತು ಬೀಳುತ್ತೆ ಅಂತಲೇ ಎಲ್ಲರೂ ತಿಳ್ಕೊಂಡಿದ್ದಾರೆ, ಯಾಕಂದರೆ ಅಷ್ಟು ಇಂಪಾರ್ಟೆಂಟ್ ಇದೆ ಕ್ವಶನು. ಆದರೂ ಎನ್ಯುವಲ್ ಎಕ್ಸಾಮ್ಗೆ ಏನೋ ಮಿಸ್ ಆಗಿ ಕೊಟ್ಟಿಲ್ಲ ಅವರು, ಸಪ್ಲಿಮೆಂಟರಿ ಎಕ್ಸಾಮ್ಗೂ ಬಂದರೆ ಬರ್ಬೋದು ಅಂತ ಹೇಳಿ ಈ ಕ್ವಶನ ಕೊಟ್ಟಿದ್ದೀನಿ. ತುಂಬ ಇಂಪಾರ್ಟೆಂಟು, ಎಫ್ ಇಕ್ವಲ್ ಟು ಎಮ್ ಎ ಅನ್ನೋದು ತುಂಬಾ ಈಸಿ ಇದೆ, ನೀವು ಮಾಡಿದರೆ 5 ನಿಮಿಷದಲ್ಲಿ ಪ್ರಾಕ್ಟೀಸ್ ಆಗುತ್ತೆ, ಅಷ್ಟು ಈಸಿ ಇದೆ ಕ್ವಶನು. ಓಕೆ, ಮಿಸ್ ಮಾಡೋಕೋಬೇಡಿ. ಇದು ನೋಡ್ಬೋದು, ಇಷ್ಟು ಒಂದು 10 ಕ್ವಶನ್ಗಳು 5 ಮಾರ್ಕ್ಸ್. ಇನ್ನು ನೆಕ್ಸ್ಟ್ ಬರೋದಾದರೆ ಎಕ್ಸ್ಟ್ರಾ ಕ್ವಶನ್ ಅಂತ ಹೇಳಿ ಒಂದಿಷ್ಟು ಬಂದಿವೆ, ಅದನ್ನು ಕೂಡ ನೋಡೋಣ. ಇಲ್ಲಿ ನೋಡ್ಬೋದು ಮೇಲ್ಗಡೆ 5 ಮಾರ್ಕ್ಸ್ ಇಂಪಾರ್ಟೆಂಟ್ ಎಕ್ಸ್ಟ್ರಾ ಕ್ವಶನ್ ಅಂತ ಕೊಟ್ಟಿದ್ದಾರೆ. ನೀವು ಏನಂದರೆ ಆ 5 ಮಾರ್ಕ್ಸ್ ಇಂಪಾರ್ಟೆಂಟ್ ಫಿಕ್ಸ್ ಕ್ವಶನ್ಗಳು ಈಗ ನೋಡ್ಕೊಂಬಿಟ್ರಲ್ಲ, ಅದೇ ರೀತಿಯಾಗಿ ಒಂದು 4 ಕ್ವಶನ್ಗಳನ್ನು ಎಕ್ಸ್ಟ್ರಾ ಆಗಿ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಏನು ಎಕ್ಸ್ಟ್ರಾ ಅಂದರೆ ನೋಡ್ಕೊಂಬರೋಣ ಯಾವ ರೀತಿಯಾಗಿ ಅಂತೇಳಿ. ವಾಟ್ ಈಸ್ ಮೆಂಟ್ ಬೈ ಇನ್ ಇಲಾಸ್ಟಿಕ್ ಕೊಲಿಷನ್. ಓಕೆ, ಅದೇ ರೀತಿಯಾಗಿರೋಂಥ ಕ್ವಶನ್ಸ್ಗಳಿವು, ಅವು ಬೀಳದೇ ಇದ್ದರೂ ಇವು ಕೂಡ ಬೀಳ್ಬೋದು ಅಂತೇಳಿ ಎಕ್ಸ್ಟ್ರಾ ಕ್ವಶನ್ ಕೊಟ್ಟಿದ್ದಾರೆ. ಜಾಸ್ತಿ ಅಂದರೆ ಎಷ್ಟಿತ್ತು, 14 ಕ್ವಶನ್ ಆಯಿತು ಇಷ್ಟೇ. ಓಕೆ, ನೋಡ್ಕೊತಾ ಬನ್ನಿ. ನಾವೀಗ ಅದರಲ್ಲಿ ಅದನ್ನು ನೋಡಿಲ್ಲಲ್ವಾ, ಎಷ್ಟು ಬೀಳ್ಬೋದು ಅಂತ ಹೇಳಿ ಅದನ್ನು ಕೂಡ ನೋಡ್ಕೊಂಬರೋಣ. ಓಕೆ, ನಾವು ಈ 5 ಮಾರ್ಕ್ಸಲ್ಲಿ ಎಷ್ಟು ಕ್ವಶನ್ ಮ್ಯಾಗ ನಾವು ಆನ್ಸರ್ ತೆಗಿಬೋದು, 3 ಮಾರ್ಕ್ಸ್ ನೋಡಿದಲ್ಲ, ಅದೇ ರೀತಿಯಾಗಿ ನೋಡ್ಬೋದು. ಟೋಟಲಾಗಿ 10 ಕ್ವಶನ್ಗಳು ಕೊಟ್ಟಿದ್ದಾರೆ. ಇದರಲ್ಲಿ ಅಟ್ಲೀಸ್ಟ್ 3ರಿಂದ 4 ಕ್ವಶನ್ ಬಿದ್ದರೂ ಎಷ್ಟಾಗ್ಬೋದು, 15 to 20 ಮಾರ್ಕ್ಸ್. ಅಂದರೆ 20 ಮಾರ್ಕ್ಸ್ ಹೇಳಿದ್ರು ನಾವು, ಅದೆಷ್ಟಾಗುತ್ತೆ 6 ಮಾರ್ಕ್ಸು. ಇದರಲ್ಲಿ 15 ಬಿದ್ದರೆ 21 ಮಾರ್ಕ್ಸ್ ಬರೋಬ್ಬರಾಗುತ್ತೆ. 20 ಬಿದ್ದರೆ ಎಷ್ಟಾಗುತ್ತೆ, ಬರೋಬ್ಬರ 26 ಮಾರ್ಕ್ಸ್ ಆಗುತ್ತೆ. 21 ಪಾಸಿಂಗ್ ಇದೆ, ನೀವು ಆರಾಮಾಗಿ ಬರೀ ಇದರೊಳಗೆ 4 ಬಿದ್ದರೂ 3 ಬಿದ್ದರೂ, ನೀವು ಅದರೊಳಗೆ 2 ಬಿದ್ದರೂ ಆರಾಮಾಗಿ ಪಾಸ್ ಆಗ್ಬೋದು. ಇಂದೊಳೆ 6 ಬಿದ್ದರೂ ಕೂಡ ನೀವು ಸ್ಕೋರ್ ಮಾಡೋ ಚಾನ್ಸಸ್ ಸಿಗುತ್ತೆ, ಹೌದಲ್ಲ. ಅದಕ್ಕೆ ಎಕ್ಸ್ಟ್ರಾ ಕ್ವಶನ್ ಕೂಡ ಕೊಟ್ಟಿದ್ದಾರೆ, ಅವನು ನೋಡ್ಕೊಂಡಿದೆ. ಎಕ್ಸ್ಟ್ರಾ ಕ್ವಶನ್ಸು, ವಾಟ್ ಈಸ್ ಮೆಂಟ್ ಬೈ ಇನ್ ಇಲಾಸ್ಟಿಕ್ ಕೊಲಿಷನ್, ಆಬ್ಟೇನ್ ದ ಎಕ್ಸ್ಪ್ರೆಷನ್ ಫಾರ್ ದ ಲೂಸ್ ಇನ್ ಕೈನೆಟಿಕ್ ಎನರ್ಜಿ ಇನ್ ಕೇಸ್ ಆಫ್ ಕಂಪ್ಲೀಟ್ಲಿ ಇನ್ ಇಲಾಸ್ಟಿಕ್ ಕೊಲಿಷನ್ ಇನ್ 1 ಡೈಮೆನ್ಷನ್. ಓಕೆ, ಇದು 1 ಡೈಮೆನ್ಷನ್ದು ಇದೇ ನೋಡಿರ್ತಾರ, ಕಾಲೇಜಲ್ಲೆಲ್ಲ ತಿಳ್ಕೊಂಡಿರ್ತಾರ, ತುಂಬ ಈಸಿ ಇದೆ. ಸ್ವಲ್ಪ ದೊಡ್ಡದು ಅನಿಸುತ್ತೆ, ಆದರೆ ಈಸಿ ಇದೆ, ನೋಡ್ಕೊಳ್ಳಿ, ತುಂಬ ಇಂಪಾರ್ಟೆಂಟು. ವಾಟ್ ಈಸ್ ದ ರಿಜಿಡ್ ಬಾಡಿ, ಸೆಕೆಂಡ್ ಒನ್. ಡಿರೈವ್ ಆ್ಯನ್ ಎಕ್ಸ್ಪ್ರೆಷನ್ ಫಾರ್ ದ ಕೈನೆಟಿಕ್ ಎನರ್ಜಿ ಆಫ್ ರೋಲಿಂಗ್ ಬಾಡಿ. ಓಕೆ, ಇಂಪಾರ್ಟೆಂಟ್ ಇದೆ ಅಂತ ಹೇಳಿ ಕೊಟ್ಟಿದ್ದೀನಿ, ಎಕ್ಸ್ಟ್ರಾ ಕ್ವಶನ್ಸ್ ಅಲ್ವಾ, ನೋಡ್ಕೊಳ್ಳಿ. ನೆಕ್ಸ್ಟ್ ಬಂದರೆ ಥರ್ಡ್ ಒನ್, ವಾಟ್ ಈಸ್ ದ ಐಸೋಥರ್ಮಲ್ ಪ್ರೊಸೆಸ್, ಆಬ್ಟೇನ್ ದ ಎಕ್ಸ್ಪ್ರೆಷನ್ ಫಾರ್ ವರ್ಕ್ ಡನ್ ಇನ್ ಐಸೋಥರ್ಮಲ್ ಪ್ರೊಸೆಸ್. ಐಸೋಥರ್ಮಲ್ ಪ್ರೊಸೆಸ್ ಮೇಲೆ ಅಂತ ಒಂದು ಕ್ವಶನ್ನು.
ಅಲ್ಲಿ ಫಿಕ್ಸ್ ಕ್ವಶನ್ ಒಳಗೆ ಯಾವ್ದು ಬೆಳಿಲ್ಲ ಅಂದರೆ ಇದು ಕೂಡ ಬೀಳ್ಬೋದು ಅಂತೇಳಿ ತುಂಬ ಅನಿಸುತ್ತೆ, ಇಂಪಾರ್ಟೆಂಟ್ ಇದೆ. ನೆಕ್ಸ್ಟ್ ಬರೋದು 4th ಕ್ವಶನ್, ಡಿಫೈನ್ ಸಿಂಪಲ್ ಹಾರ್ಮೋನಿಕ್ ಮೋಷನ್, ಮೆನ್ಷನ್ ದ ಕ್ಯಾರೆಕ್ಟರಿಸ್ಟಿಕ್ ಆಫ್ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅಂತ ಹೇಳಿ ಕೊಟ್ಟಿದ್ದಾರೆ. ನೋಡ್ಬೋದು ಈ ಥರಂಗೆ ತಕ್ಕಂತೆ ಇದು ಕ್ವಶನ್ ಇದೆ, ಇಂಪಾರ್ಟೆಂಟ್ ಅನಿಸುತ್ತೆ, ಈಸಿ ಅನಿಸುತ್ತೆ, ಸ್ವಲ್ಪ ಓದ್ಕೋದ್ರ ಮೇಲಿದೆ ಅನಿಸುತ್ತೆ. ನೋಡ್ಕೊಳ್ಳಿ, ಇವು ಎಕ್ಸ್ಟ್ರಾ ಕ್ವಶನ್ ಬರೀ 4 ಇವೆ, ನೋಡ್ಕೋದ್ರೊಳಗೆ ಏನು ತಪ್ಪಿಲ್ಲ. ಆರಾಮಾಗಿ ಮಾರ್ಕ್ಸ್ ತೆಗಿಬೇಕಂದ್ರೆ ಇನ್ನೂ ಕೂಡ ಬಹಳ ಟೈಮ್ ಇದೆ, 1 ಮಂತ್ ಇರ್ಬೋದು ಅನಿಸುತ್ತೆ, ಅಷ್ಟು ಟೈಮ್ ಇದೆ. ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ, ಆರಾಮಾಗಿ ಓದ್ಕೊಳ್ಳಿ. ಇನ್ನೆಷ್ಟು ಬಂದರೆ ಏನು ನೋಡ್ಬೋದು, ಪ್ಲೀಸ್ ಸ್ಟಡಿ ಟು ದಿಸ್ ಆಲ್ 3 ಮಾರ್ಕ್ಸ್ ಆ್ಯಂಡ್ 5 ಮಾರ್ಕ್ಸ್ ಆ್ಯಂಡ್ ಎಕ್ಸ್ಟ್ರಾ ಕ್ವಶನ್ಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿರುವಂಥ 3 ಮಾರ್ಕ್ಸ್ 5 ಮಾರ್ಕ್ಸ್ ಮತ್ತು ಎಕ್ಸ್ಟ್ರಾ 5 ಮಾರ್ಕ್ಸ್ ಕ್ವಶನ್ಗಳನ್ನ ಏನು ಕೊಟ್ಟಿದ್ದಲ್ಲ ಅವನ್ನ ಪ್ಲೀಸ್ ಸ್ಟಡಿ ಮಾಡಿ. ಯಾಕಂದರೆ ಸಪ್ಲಿಮೆಂಟ್ರಿ ಎಕ್ಸಾಮ್ ತುಂಬ ಇಂಪಾರ್ಟೆಂಟ್. ಈಗ ಏನೇ ಇದ್ದಂದರೂ ಏನೋ ಎಕ್ಸಾಮ್ ಫೇಲ್ ಆಗಿದ್ದಾರೆ, ಇನ್ನು ಇರೋದೊಂದೇ ಸಪ್ಲಿಮೆಂಟ್ರಿ. ಅದನ್ನು ಬಿಟ್ಟರೆ ಸೈನ್ಸ್ ಇದ್ದವರು ಆರ್ಟ್ಸಿಗೆ ಹೋಗಬೇಕಾಗುತ್ತೆ, ಆರ್ಟ್ಸ್ ಇದ್ದವರು ಮತ್ತೆ ಏನು ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲದೆ ಮತ್ತು ಅದೇ ಇದಕ್ಕೆ ಉಳಿಬೇಕಾಗುತ್ತೆ, ಆ ರೀತಿಯಾಗಿದೆ. ಈಗ ಸೈನ್ಸ್ ಸ್ಟೂಡೆಂಟ್ ಅಲ್ವಾ ನೀವು, ಸ್ವಲ್ಪ ಫಸ್ಟ್ ಇಯರ್ ಫೇಲ್ ಆದರೆ ನೀವು ಸೆಕೆಂಡ್ ಇಯರ್ಗೆ ಹೋಗ್ಬೋದು, ಆದರೆ ಆರ್ಟ್ಸಿಗೆ ಹೋಗೋಕ್ಕಾಗುತ್ತೆ, ಸೈನ್ಸಿಗೆ ಹೋಗೋಕ್ಕಾಗೋದಿಲ್ಲ, ಅದು ಬೇರೆ ಕಾಲೇಜಿಗೆ ಹತ್ತಬೇಕಾಗುತ್ತೆ. ಈ ರೀತಿಯಾಗಿ ಪ್ರಾಬ್ಲಮ್ಗಳು ಭಾಳ ಇರುತ್ತೆ, ಬಟ್ಟೆ ಮಿಸ್ ಮಾಡೋಕ್ಕೋಗ್ಬೇಡಿ. ಪಾಸ್ ಆಗಿ ಅಂತ ಹೇಳ್ತೀನಿ, ಎಕ್ಸಾಮ್ ಕೂಡ ಆಲ್ ದ ಬೆಸ್ಟ್ ಈಗಲೇ ಹೇಳ್ತಾ ಇದ್ದೀನಿ. ಏನು ಮತ್ತು ಇನ್ನು ಇವಿಷ್ಟು ಆದ ಕ್ವಶನ್ ಆದ ಜಾಸ್ತಿ ಜನ ಏನು ಕೇಳ್ತಾರೆ ಅಂದರೆ ನ್ಯೂಮರಿಕಲ್ಸ್ ಮೇಲೆ ಕ್ವಶನ್ಸ್ ಮಾಡಿ ಅಂತ ಹೇಳಿ. ಅಂದರೆ ನ್ಯೂಮರಿಕಲ್ಸ್ ಮೇಲೆ ಫಿಕ್ಸ್ ಕ್ವಶನ್ಸ್ ಇರಲ್ಲ, ಯಾಕಂದರೆ ಅದೇ ಕ್ವಶನ್ಸ್ ಬಿದ್ದರೂ ನಂಬರ್ ಮಾತ್ರ ಅಲ್ಲಿರುವಂಥ ಸಂಖ್ಯೆಗಳು ಚೇಂಜ್ ಆಗ್ತಾ ಇರುತ್ತೆ. ಆದ ಕಾರಣ ಅದನ್ನು ಕೊಡೋಕ್ಕೆ ಬರೋದಿಲ್ಲ, ಯಾಕಂದರೆ ಅವಾಗ ಕೊಟ್ಟ ಮೇಲೆ ಯಾವುದೂ ಬಿದ್ದಿಲ್ಲ ಅಂತ ಹೇಳಿ ಬರ್ಬೋದು. ಆದ ಕಾರಣ ಯಾಕಂದರೆ ಎಷ್ಟು ಜನ ಓದ್ತಾರೆ ಅವೇ ಬೀಳೋದಿಲ್ಲ, ಆದರೆ ಕ್ವಶನ್ ಚೇಂಜ್ ಆಗುತ್ತೆ, ನಾವು ಬರೆಯೋದ್ರ ಮೇಲೆ ಇರುತ್ತೆ, ಫಾರ್ಮುಲಾ ನೆನಪಿಡೋದ್ರ ಮೇಲೆ ಇರುತ್ತೆ. ಆದ ಕಾರಣ ನಾನು ಏನು ಮಾಡ್ತಾ ಇದ್ದೀನಿ, ನನ್ನ ಕಡೆ ಇರುವಂಥ ಒಂದಿಷ್ಟು ಕ್ವಶನ್ಸ್ಗಳನ್ನು ಆ ನ್ಯೂಮರಿಕಲ್ಸನ್ನು ನಾನು ಡೈರೆಕ್ಟಾಗಿ ಏನು ತೋರಿಸ್ತೆ ನಿಮಗೆ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ PDF ಮಾಡಿ ಕ್ರಿಯೇಟ್ ಮಾಡಿ ಅದರ ಹೆಸರು ಏನು ಕೊಟ್ಟಿರ್ತೀನಿ ಅಂದರೆ ನ್ಯೂಮರಿಕಲ್ಸ್ PDF ಅಂತ ಹೇಳಿ ಕೊಟ್ಟಿರ್ತೀನಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಅದನ್ನು ಹೋಗಿ ಟಚ್ ಮಾಡಿ ಯೂಸ್ ಮಾಡ್ಕೊಳ್ಳಿ. ಮತ್ತು ಈ ಒಂದು ಏನು ಕ್ವಶನ್ ಪೇಪರ್ ನೋಡ್ತಾ ಇದ್ದೀರಲ್ಲ, ಕ್ವಶನ್ ಇಂಪಾರ್ಟೆಂಟ್ ಕ್ವಶನ್ ಫಿಕ್ಸ್ ಕ್ವಶನ್ಸ್ಗಳನ್ನ ಇದನ್ನು ಕೂಡ PDF ಕ್ರಿಯೇಟ್ ಮಾಡಿ 3 ಮಾರ್ಕ್ಸ್ 5 ಮಾರ್ಕ್ಸ್ ಎಲ್ಲನೂ ಎಕ್ಸ್ಟ್ರಾ ಕ್ವಶನ್ಸ್ಗಳನ್ನ ಅದನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, PDFದು ಹೋಗಿ ಯೂಸ್ ಮಾಡ್ಕೊಳ್ಳಿ. ಮತ್ತು ಒಂದು ವೇಳೆ ನೀವು ಇನ್ನೂ ಮ್ಯಾಥ್ಸು ಮತ್ತು ಬಯಾಲಜಿ ಫೇಲ್ ಆಗಿದ್ದೀರಾ, ಅವನು ಕೂಡ ಇಂಪಾರ್ಟೆಂಟ್ ಆ್ಯಂಡ್ ಫಿಕ್ಸ್ ಕ್ವಶನ್ಸ್ಗಳನ್ನ ಬಿಟ್ಟಿದ್ದೀನಿ, ಚಾನಲ್ದಲ್ಲಿ ಇದೆ, ಹಿಂದಿನ ವಿಡಿಯೋದಲ್ಲಿ ಇದೆ, ಚಾನಲ್ನಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಓಕೆ, ಮತ್ತು ನನ್ನ ವಿಡಿಯೋ ಎಂಡ್ ತನಕ ನೋಡಿದ್ದ ವಿದ್ಯಾರ್ಥಿಗಳಿಗೆ ತುಂಬ ಧನ್ಯವಾದಗಳು ಹೇಳ್ತಾ ಇದ್ದೀನಿ, ಯಾಕೆಂದರೆ ಇಂಪಾರ್ಟೆಂಟ್ ಆಗಿದ್ದು ವಿಡಿಯೋ ಫಿಸಿಕ್ಸಲ್ಲಿ ಫೇಲ್ ಆದವರಿಗೆ ಎಂಡ್ ತನಕ ನೋಡೋದಕ್ಕೆ ಧನ್ಯವಾದಗಳು. ಮತ್ತು ನಿಮಗೆ ಬೇಕಂದರೆ PDF ಡಿಸ್ಕ್ರಿಪ್ಷನಲ್ಲಿದೆ, ಹೋಗಿ ಚೆಕ್ ಮಾಡ್ಕೊಳ್ಳಿ. ವಿಡಿಯೋಸ್ ಲೈಕ್ ಮಾಡೋದನ್ನು ಮಿಸ್ ಮಾಡ್ಕೊಳ್ಳಿ ಹೋಗಬೇಡಿ, ಯಾಕಂದರೆ ವಿಡಿಯೋ ಲೈಕ್ ಮಾಡಿ, ಇದೇ ರೀತಿಯಾಗಿ ಮುಂದೆ ಹೆಲ್ಪಿಂಗ್ ವಿಡಿಯೋ ಬಿಡೋಕ್ಕೆ ನಮಗೂ ಕೂಡ ಸಪೋರ್ಟ್ ಆಗುತ್ತೆ. ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಬೆಲ್ ಆಪ್ಷನ್ನ ಒತ್ತಿ, ಇದೇ ರೀತಿ ಮುಂದಿನ ಒಂದು ವಿಡಿಯೋ ಹೆಲ್ಪಿಂಗ್ ವಿಡಿಯೋ ನಿಮಗೆ ಬರುತ್ತೆ. ಓಕೆ, ಈ ವಿಡಿಯೋದಲ್ಲಿ ಇಷ್ಟು, ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.